IPL ಬಿಟ್ರೆ ಸಖತ್ ಎಂಟರ್ಟೈನ್ಮೆಂಟ್ ಕೊಡೋದು ಅಂದ್ರೆ ಪ್ರೋ ಕಬಡ್ಡಿ. ಆ ಟೂರ್ನಮೆಂಟ್ ಬಂತಂದ್ರೆ ಪ್ರೇಕ್ಷಕರಿಗೆ ಹಬ್ಬ. ಇದೇ ರೀತಿಯ ಹಬ್ಬ ಈಗ ಕೊಡಗಿನಲ್ಲಿ ಸೃಷ್ಟಿಯಾಗುತ್ತಿದೆ. ಹೌದು, ಕೊಡಗಿನಲ್ಲಿ ರಾಷ್ಟ್ರ ರಾಜ್ಯ ಮಟ್ಟದ ಮಹಿಳಾ ಹಾಗೂ ಪುರುಷರ ಟೂರ್ನಮೆಂಟ್ ಆಯೋಜಿಸಲಾಗಿದ್ದು, ಪ್ರೋ ಕಬಡ್ಡಿ ಮಾದರಿಯಲ್ಲೇ ಪಂದ್ಯಗಳು ನಡೆಯಲಿವೆ. ಏಪ್ರಿಲ್ 11ರಿಂದ 5ನೇ ವರ್ಷದ ಒಕ್ಕಲಿಗರ ಕಪ್ ಕಬಡ್ಡಿ ಟೂರ್ನಮೆಂಟ್ ಶುರುವಾಗುತ್ತಿದೆ. ಒಕ್ಕಲಿಗರ ಯುವ ವೇದಿಕೆ, ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್, ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸಂಯುಕ್ತಾಶ್ರಯದಲ್ಲಿ ಕಬಡ್ಡಿ ಪಂದ್ಯಾವಳಿ ಆಯೋಜಿಸಲಾಗಿದ್ದು, ಸೋಮವಾರ ಪೇಟೆಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಪಂದ್ಯಗಳು ನಡೆಯಲಿವೆ. ಏಪ್ರಿಲ್ 12 ಹಾಗೂ 13ರಂದು ರಾಷ್ಟ್ರಮಟ್ಟದ ಪುರುಷರ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ನಡೆಯಲಿದ್ದು, ಮೊದಲ ಬಹುಮಾನ 2 ಲಕ್ಷ ರೂಪಾಯಿ ಇದೆ. BPCL ಮುಂಬೈ, ಪಂಜಾಬ್ ರೈಲ್ವೇಸ್, ಬ್ಯಾಂಕ್ ಆಫ್ ಬರೋಡಾ, ಗೋವಾ ಪೊಲೀಸ್ ಸೇರಿದಂತೆ 10 ಫೇಮಸ್ ತಂಡಗಳು ಭಾಗವಹಿಸುತ್ತಿವೆ. ಪ್ರಮುಖವಾಗಿ ಪ್ರೊ ಕಬಡ್ಡಿಯಲ್ಲಿ ಭಾಗಿಯಾದ ಹಲವಾರು ಆಟಗಾರರು ಈ ಟೂರ್ನಮೆಂಟ್ನಲ್ಲಿ ಭಾಗವಹಿಸುತ್ತಿದ್ದಾರೆ. ಹಾಗೆಯೇ ಏಪ್ರಿಲ್ 12 ಹಾಗೂ 13ರಂದು ರಾಜ್ಯ ಮಟ್ಟದ ಮಹಿಳೆಯರ ಹೊನಲು ಬೆಳಕಿನ ಪಂದ್ಯಾವಳಿ ನಡೆಯಲಿದ್ದು, ಮೊದಲ ಬಹುಮಾನ 50,000 ರೂಪಾಯಿ ಇದೆ. ಮತ್ತೊಂದು ಕಡೆ ಏಪ್ರಿಲ್ 11ರಂದು ಕೊಡಗು ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಗಳು ಜರುಗಲಿವೆ. ತಂಡಗಳನ್ನ ನೋಂದಾಯಿಸುವವರು ಆಯೋಜಕರನ್ನ ಸಂಪರ್ಕಿಸಬಹುದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.